ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಚಳ್ಳಕೆರೆ ನಗರದಲ್ಲಿ ಶ್ರೀ ಸಾಯಿ ಮಂದಿರದಲ್ಲಿ ಮಹಿಳಾ ಜ್ಞಾನ ವಿಕಾಸ ಸಮಾರಂಭದಲ್ಲಿ ನಡೆದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಸಮಾರಂಭವನ್ನು ಶಾಸಕರಾದ ಟಿ ರಘುಮೂರ್ತಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳಾದ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳ ಯಶಸ್ವಿಯಾಗಿದೆ. ಸೂರು ಇಲ್ಲದವರಿಗೆ ಸೂರು ಕಟ್ಟಿಸಿಕೊಟ್ಟು ಅವರ ಬದುಕನ್ನು ರೂಪಿಸುವಂಥ ಕಾರ್ಯಕ್ರಮಗಳಲ್ಲಿ ಜನಮೆಚ್ಚುಗೆ ಗಳಿಸಿದೆ. ಇನ್ನು ಮಹಿಳೆಯರು ಸಮಾಜದಲ್ಲಿ ದೃಢ ನಿರ್ಧಾರದಿಂದ ಧೈರ್ಯದಿಂದ ಮುಂದೆ ಬರಬೇಕು. ಸಮಾಜದಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ. ಸದೃಢ ಸಮಾಜ ನಿರ್ಮಾಣ ಮಾಡುವಲ್ಲಿ ಮಹಿಳೆಯರ ಪಾತ್ರ ಮುಖ್ಯವೆನಿಸಿದೆ. ಮಹಿಳೆಯರಿಗಾಗಿ ಮೀಸಲಾತಿ ಜಾರಿಯಾಗಿದೆ. ಇದರ ಪ್ರಯೋಜನ ಪಡೆಯಲು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬನಶ್ರೀ ವೃದ್ಧಾಶ್ರಮದ ಮುಖ್ಯಸ್ಥೆ ಶ್ರೀಮತಿ ಮಂಜುಳಾ, ಬಿಸಿ ಟ್ರಸ್ಟ್ ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ಗೀತಾ, ಕುಮಾರಿ ಪ್ರಿಯಾ, ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಸುಮುಲ್, ಜಿಲ್ಲಾ ನಿರ್ದೇಶಕರಾದ ವಿಸಿ ಸಂಜುಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ, ಶಶಿಧರ್, ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ನೇತಾಜಿ ಪ್ರಸನ್ನ, ಜಗದೀಶ್, ನಾಗರಾಜ್, ನೂರಾರು ಮಹಿಳೆಯರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 82ರಿಂದ ಪ್ರಾರಂಭಗೊಂಡು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಇಲ್ಲಿ 2012ರಲ್ಲಿ ಪ್ರಾರಂಭ ಆಗಿ ಇದು ಪ್ರಸ್ತುತವಾಗಿ ಈಗಾಗಲೇ 13-14ನೇ ವರ್ಷದಲ್ಲಿ ನಡೀತದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಚಳ್ಳಕೆರೆನಲ್ಲಿ ಇವತ್ತು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಹೇಳಿ ಹಮ್ಮಿಕೊಂಡು ಇಲ್ಲಿ ತಾಲೂಕು ಮಟ್ಟದ ವಿಚಾರಗೋಷ್ಠಿ ನಡೀತಾರೆ. ಈಗಾಗಲೇ ಸಭೆ ಬಹುಶಃ 11 ಗಂಟೆಗೆ ಪ್ರಾರಂಭ ಆಗಿರಬೇಕು. ನನ್ನ ಕಾರಣಾಂತರದಿಂದ ತಡವಾಗಿ ಬಂದಿದ್ದು ಬಹುಶಃ ಸಮಯ ವ್ಯರ್ಥ ಆಗ್ತದೆ. ಬೇರೆಯವರೆಲ್ಲ ಈ ಸಭೆಯನ್ನ ಕೂತು ಮಾತನಾಡಿದ್ದಾರೆ. ನಾನು ಬಂದ ನಂತರ ನಮ್ಮ ಪ್ರಾದೇಶಿಕ ನಿರ್ದೇಶಕರು ಶ್ರೀಮತಿ ಗೀತಾರವರು ನಿಮಗೆ ಮನಮುಟ್ಟುವಾಗಿ ಏನು ಈ ಮಹಿಳಾ ಜ್ಞಾನ ವಿಕಾಸ ಅಂತ ಏನಿದೆ ಅದಕ್ಕೆ ಪೂರಕವಾದ ಅಂಶಗಳನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಅದು ನಿಮಗೆಲ್ಲ ಗೊತ್ತಿರುವಂತೆ ವೃದ್ಧರಿಗೆ ಮಾಸಾಶನ ನೀಡುವಂಥದ್ದು, ವೃದ್ಧರಿಗೆ ವಾಸ್ತವ್ಯ ಮನೆ ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಕೊಡುವಂಥದ್ದು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಆರೋಗ್ಯ ವಿಮೆ ಕೊಡುವಂಥದ್ದು ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮೂರು ನಮ್ಮ ಕೆರೆ ಅಂತ ಹೇಳಿ ಸುಮಾರು 925 ಕೆರೆಗಳನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ದುಶ್ಚಟಗಳಿಗೆ ಬಲಿಯಾದಂಥವ್ರನ್ನ ಅದನ್ನ ಸರಿಪಡಿಸೋದು ಮದ್ಯವ್ಯಸನ. ಯಾಕಂದ್ರೆ ನಾನು ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ವರ್ಷಕ್ಕೊಂದ್ಸರಿ ಮಾಡ್ತೀರಲ್ಲ ಮದ್ಯವರ್ಜನ ಶಿಬಿರ ಪ್ರತಿ ಸಾರಿ ಇಲ್ಲಿ ಪ್ರತಿ ವರ್ಷ ಕೂಡ ನಡೀತಿದೆ. ಅದಕ್ಕೆ ನಾನು ಯಾವತ್ತೂ ಕೂಡ ತಪ್ಪಿಸಿಲ್ಲ. ಸುಮಾರು ನಾನು 13ನೇ ವರ್ಷದಲ್ಲಿ ಇದ್ದೀನಿ. ನಾನು 2013ರಲ್ಲಿ ನಾನು ಇಲ್ಲಿ ಶಾಸಕನಾದೆ. 2012ರಲ್ಲಿ ಸ್ಥಾಪನೆ ಆಗಿದ್ದು. ಅಂದಿನಿಂದ ಇಂದಿನವರೆಗೂ ಈ ಮಧ್ಯವರ್ಜನ ಶಿಬಿರವನ್ನ ಈ ಸಂಘದವರು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಇದಕ್ಕೆ ಯಾವತ್ತೂ ಕೂಡ ಭಾಗವಹಿಸಿದೆ. ಈಗಾಗಲೇ ರಾಜ್ಯದಾದ್ಯಂತ ಇವರು ಮಧ್ಯವರ್ಜನ ಶಿಬಿರಗಳು ಸುಮಾರು ಎಷ್ಟು ಮಾಡಿದ್ರಿ?